ಪ್ರೀತಮ. ಹಾ ಅಪ್ಪಾಜಿ. ಹಲೋ ಸರ್, ನೈಸ್ ಟು ಮೀಟ್ ಯು. ಸರಿ, ಮತ್ತೇನು? ಅದು ಅಪ್ಪಾಜಿ, ಅದು ಏನಂದ್ರೆ ಪ್ರೇಮ, ನನ್ನ ಹತ್ರ ತುಂಬ ಟೈಮ್ ಇಲ್ಲ. ನಾನು ಅರ್ಜೆಂಟ್ ಮೀಟಿಂಗಿಗೆ ಹಾಜರಾಗಬೇಕು. ಏನಿದೆ ಮ್ಯಾಟ್ರ್ ಅಂತ ಪಟ ಪಟ ಹೇಳ್ತಾ ಬಾ. ಅದು ಅಪ್ಪಾಜಿ, ಇವರು ಪ್ರೀತಮ್ ಹಾಗೂ ಇವ್ರ ತಂದೆ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಅದಕ್ಕೆ ನಾನೇನು ಮಾಡಬೇಕು? ಅವ್ರು ಯಾರಾದ್ರೆ ನನಗೇನು ಪ್ರೇಮ? ನಾನು ನಿನ್ನ ಬಿಸ್ನೆಸ್, ನಿನ್ನ ವಿಚಾರವಾಗಿ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದು, ಇನ್ಯಾರ್ದು ಅಲ್ಲ. ಅಪ್ಪಾಜಿ, ನಾನ್ ಮಾತಾಡ್ತಾ ಇರೋದು ಇವ್ರ ವಿಷಯನ. ಮೇಡಮ್, ನೀವು ಸ್ವಲ್ಪ ಸುಮ್ಮನಿರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಪ್ರೀತಮ್, ನಮ್ಮ ಅಪ್ಪನ ಜೊತೆ ನೀವು ಮಾತಾಡಕ್ ಹೋಗಬೇಡಿ. ಅವರು ಒಂಥರ ಮನುಷ್ಯ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ, ನಾನು ಎಲ್ಲರಿಗೆ ತಿಳಿಸಿ ಹೇಳ್ತೀನಿ. ಅಪ್ಪ, ಇವರು ಪ್ರೀತಮ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ. ಅವರು ಮದುವೆ ಬಗ್ಗೆ ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿದ್ದಾರೆ. ಏನು? ಮದುವೆ ಬಗ್ಗೆ ನನ್ನ ಹತ್ರ ಕೇಳೋದಕ್ಕೆ ಬಂದಿದ್ದಾನ? ಮಗಳೇ, ನಿನ್ಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ನಾನೇನು ಜ್ಯೋತಿಷ ಹೇಳೋನಾ ಅಥವಾ ಜಾತಕ ಬರೆಯೋನ್ ತರ ಕಾಣಿಸ್ತೀನಾ? ಅಪ್ಪ, ಅವರು ನನ್ನ ಮದುವೆ ವಿಷಯನ ಕೇಳೋದಕ್ಕೆ ಬಂದಿದ್ದಾರೆ. ಏನು? ನಿನ್ ಮದುವೆ ವಿಷಯನಾ? ಅವನು ನನ್ನ ಹತ್ರ ಕೇಳ್ತಾನ? ಯಾಕೆ, ನಿನ್ಗೆ ಬಾಯಿ ಇಲ್ವಾ? ನೀನೇ ನನ್ನ ಹತ್ರ ಕೇಳ್ಬೋದಲ್ವಾ? ಅಪ್ಪ ಪ್ಲೀಸ್ ಅಪ್ಪ, ಪ್ರೀತಮ್ ನನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ನಿಮ್ ಪರ್ಮಿಷನ್ ಕೇಳೋದಕ್ಕೆ ಬಂದಿದ್ದಾರೆ. ಇವಾಗ್ಲಾದ್ರೂ ಅರ್ಥ ಆಯ್ತಾ? ಅಯ್ಯೋ, ಇಷ್ಟೇನಾ ವಿಷಯ? ಇಷ್ಟು ಹೇಳೋದಕ್ಕೆ ಎಷ್ಟು ಕೂಯ್ತಿದ್ದೀರಾ ಇಬ್ರು? ಇವನನ್ನ ನೀನು ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದೀಯಾ ಅಥವಾ ಡಿಸೈಡೇ ಮಾಡಿದೀಯಾ? ಅಪ್ಪ, ಅದು ನಾನೇನು ಡಿಸೈಡ್ ಮಾಡಿಲ್ಲ. ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಅಂತ ಅವ್ರ ಹತ್ರ ಹೇಳಿದ್ದೀನಿ. ಅದಕ್ಕೆ ಅವರು ನಾನೇ ಕೇಳ್ತೀನಿ, ನಿಮ್ಮ ತಂದೆನ ಭೇಟಿ ಮಾಡಿಸು ಅಂತಂದ್ರು. ಅದಕ್ಕೆ ಕರ್ಕೊಂಡು ಬಂದೆ. ಸರಿ, ಹುಡುಗ ಏನ್ ಕೆಲಸ ಮಾಡ್ತಾನಂತೆ? ಅಪ್ಪ, ಇವ್ರದು ದೊಡ್ಡ ದೊಡ್ಡ ಬಿಸ್ನೆಸ್ಸು, ಫ್ಯಾಕ್ಟ್ರಿ ಎಲ್ಲ ಇದೆಯಪ್ಪ. ಮತ್ತೆ ಆಸ್ತಿ ಕೂಡ ಬೇಜಾನಿದೆ. ನೋಡ್ ಪ್ರೇಮ, ಇವ್ರ ಆಸ್ತಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿಲ್ಲ. ನಮ್ದೇ ಬೇಜಾನ್ ಆಸ್ತಿ ಇದೆ. ಅದಕ್ಕೆ ನೀನೇ ಅಲ್ವಾ ವಾರಸ್ದಾರು. ಆದ್ರೆ ಇವನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು. ಯಾಕೆ ಅಂದ್ರೆ ಇವನ್ ಮುಖ ನೋಡಿದ್ರೆ ಅಷ್ಟೊಂದು ಸೀದಾ ಸಾದಾ ಇರುವಂತ ಆಸಾಮಿ ಅನ್ಸೋದಿಲ್ಲ. ಇಲ್ಲಪ್ಪ, ಅವ್ರು ಅಂತವ್ರಲ್ಲ, ತುಂಬಾ ಒಳ್ಳೆಯವರು. ನೋಡೋದಕ್ಕೆ ಮೊದಲು ಎಲ್ಲರೂ ಒಳ್ಳೆಯವ್ರ ಥರಾನೇ ಇರ್ತಾರೆ. ಆಮೇಲೆನೆ ಅವ್ರ ಬಗ್ಗೆ ಎಲ್ಲ ಹುಡುಕು ಕೊಳಕು ಗೊತ್ತಾಗೋದು ಮಗಳೇ. ಅಪ್ಪ, ನಂಗೆ ಗೊತ್ತು ನನ್ನ ಮೇಲಿರೋ ಕಾಳಜಿಯಿಂದ ನೀವೆಲ್ಲ ಹೀಗೆ ಮಾತಾಡ್ತಿದ್ದೀರಾ ಅಂತ. ಇವಾಗ ಏನಪ್ಪ ಮುಂದೆ ಹೇಳಿ, ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕಾ ಅಥವಾ ಇಲ್ಲ ಅಂತ? ಪ್ರೇಮ, ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀನು ನನಗೇನು ಮಾತು ಕೊಟ್ಟಿದ್ದೆ ಅಂತ ಸ್ವಲ್ಪ ನೆನಪು ಮಾಡ್ಕೋ. ಅಪ್ಪ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅಪ್ಪ, ನನಗೆ ಎಲ್ಲಾನು ನೆನಪಿದೆ. ಆದರೆ ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಿನ ತಿಂಗಳೇ ಒಂದು ಮನೇನ ತಗೊಂಡ್ಬಿಡ್ತೀನಿ ಅಪ್ಪಾಜಿ. ಮೊದಲು ಮನೇನ ತಗೋ, ಆಮೇಲೆ ನಿನ್ ಮದುವೆ ಬಗ್ಗೆ ವಿಚಾರ ಮಾಡೋಣ. ಹಾಗಾದ್ರೆ ಅಪ್ಪ, ಮನೆ ತಗೊಂಡ್ಮೇಲೇನೆ ನೀವು ನನಗೆ ಮದುವೆ ಆಗೋದಕ್ಕೆ ಪರ್ಮಿಷನ್ ಕೊಡೋದಲ್ವಾ? ಮಗಳೇ, ನಾನು ಒಂದು ಮಾತು ಹೇಳಿದ್ರೆ ಅದಕ್ಕೆ ಯಾವ ಕಾರಣಕ್ಕೂ ತಪ್ಪಲ್ಲ ಅಂತ ನಿನ್ಗೆ ಗೊತ್ತು ತಾನೆ? ಗೊತ್ತು ಅಪ್ಪ. ನೀನು ಮನೆ ಬಿಟ್ಟು ಬಂದೆ. ನಾನೇ ನನ್ನ ಸ್ವಂತ ದುಡ್ಮೇಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೂ ನಾನು ಒಪ್ಕೊಂಡೆ. ಮಗಳೇ, ನನ್ನ ಫ್ರೆಂಡ್ ಮಗ ಇದ್ದಾನೆ, ತುಂಬಾ ಶ್ರೀಮಂತರು. ತಿಂಗಳಿಗೆ ಏನಿಲ್ಲ ಅಂದ್ರು ತುಂಬಾನೇ ದುಡ್ಡು ಸಂಪಾದನೆ ಮಾಡ್ತಾರೆ. ಅವನ ಮಗನ ನೀನ್ ಮದುವೆ ಮಾಡ್ಕೊಂಡು ಆರಾಮಾಗಿರು ಮಗಳೇ ಅಂದ್ರೆ ನೀನೇನಂದೆ? ಆಗಲ್ಲಪ್ಪ, ನಾನು ಸ್ವಂತ ಬಲದಲ್ಲಿ ಒಂದು ಮನೇನ ಖರೀದಿ ತಗೊಂಡ್ಮೇಲೇನೆ ಮದುವೆಗೆ ಒಪ್ಪಿಗೆ ಕೊಡೋದು ಒಂದೇ. ಅದಕ್ಕೆ ನಾನೇನಾದ್ರೂ ಬೇಡ ಅನ್ನ? ಇಲ್ಲ ಅಪ್ಪಾಜಿ. ಮತ್ತೇನ್ ಮಗಳೇ, ಎಲ್ಲ ನೀನೇ ಹೇಳ್ತೀಯ. ತಿರ್ಗಾ ಇವನನ್ನ ಕರ್ಕೊಂಡು ಬಂದು ಇವನನ್ನ ಮದುವೆ ಮಾಡ್ಕೋತೀನಿ ಅಪ್ಪ ಅಂತ ನನ್ನ ಮುಂದೆ ನಿಲ್ಲಿಸ್ತೀಯ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ಅದು ನಾನು ಬೇಡ ಅಂದೆ. ಆದ್ರೆ ಅವರೇ ನಿಮ್ಮ ಅಪ್ಪಾಜಿನ ಭೇಟಿ ಮಾಡಿಸು, ನಾನೇ ಕೇಳ್ತೀನಿ ಅಂದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದೆ. ನೋಡ್ ಪ್ರೇಮ, ನಂದೇನು ಅಭ್ಯಂತರ ಇಲ್ಲ. ನೀನು ಪ್ರೀತಮನ್ನಾದರೂ ಮಾಡ್ಕೋ, ಇಲ್ಲ ನನ್ನ ಫ್ರೆಂಡ್ ಮಗನ್ನಾದರೂ ಮಾಡ್ಕೋ. ನಿನ್ನಿಷ್ಟನೇ ನನ್ನಿಷ್ಟ.
ಆದ್ರೆ ನೀನ್ ಕೊಟ್ಟ ಮಾತಿಗೆ ತಪ್ಕೊಂಡು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ಸೂತಾರಾಮ್ ಒಪ್ಪಲ್ಲ. ಆಯ್ತು ಅಪ್ಪ. ಅಲ್ಲ ಮಗಳೇ, ಅವತ್ತು ಅಷ್ಟೊಂದು ವೀರಾವೇಶದಿಂದ ನಾನು ಸ್ವಂತ ದುಡಿಮೆ ಮಾಡ್ತೀನಿ, ನಾನು ಸ್ವಂತ ಮನೆ ತಗೋತೀನಿ ಅಂತ ಇಷ್ಟುದ್ದ ಲೆಕ್ಚರ್ ಕೊಟ್ಟೆ. ಯಾಕೆ ಇವತ್ತು ದುಡ್ಡು ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ ಅಂತ ಗೊತ್ತಾಯ್ತಾ? ಹಾಗೇನು ಇಲ್ಲ ಅಪ್ಪಾಜಿ. ಬೇಕಿದ್ರೆ ಪ್ರೀತಮ್ ಅವ್ರನ್ನೇ ಕೇಳು. ನಾನು ಆಲ್ರೆಡಿ ಬಿಸ್ನೆಸ್ ಕೂಡ ಚಾಲೂ ಮಾಡಿದ್ದೀನಿ ಅಪ್ಪ. ಇನ್ನೊಂದು ಸ್ವಲ್ಪ ದಿನ ನಾನು ಒಂದು ಮನೆನ ನನ್ನ ಹೆಸರಿಗೆ ಮಾಡ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ತೀನಿ ಅಲ್ವಾ ಪ್ರೀತಮ್? ಹೌದು ಅಂಕಲ್, ಮೇಡಮ್ ಅವ್ರಿಗೆ ಇದೇ ಮಾತನ್ನ ಹೇಳಿದೆ, ಬಟ್ ಅವರು ಒಪ್ಕೊಳ್ಳಿಲ್ಲ. ನಮ್ಮ ತಂದೆ ಕೊಟ್ಟಿರೋ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ಹೇಳ್ಬಿಟ್ರು. ನಾನೇ ಅವ್ರಿಗೆ ಫೋರ್ಸ್ ಮಾಡಿ ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಕೇಳಿದ್ದು ಅಂಕಲ್. ಸರಿ ಆಯ್ತು, ನೀನ್ ಯಾವತ್ತು ಸ್ವಂತ ಮನೆನ ತಗೊಂಡು ಆ ಪೇಪರ್ಸ್ನ ನನಗ್ ಬಂದು ತೋರಿಸ್ತೀಯೋ ಅವತ್ತೇ ನೀನ್ ಒಪ್ಪೋ ಹುಡುಗನ ಜೊತೆ ನಿನ್ನ ಮದ್ವೆ ಮಾಡಿಸ್ತೀನಿ. ಅರ್ಥ ಆಯ್ತಾ? ಪ್ರೀತಮ್, ಅರ್ಥ ಆಯ್ತಾ? ನನ್ಗೆಲ್ಲ ಅರ್ಥ ಆಯ್ತು. ನಾನು ಹೇಳಿಲ್ವಾ ಪ್ರೀತಮ್, ನಮ್ಮಪ್ಪ ಮದ್ವೆಗೆ ಒಪ್ಕೊಳ್ಳೋದು ಡೌಟೇ ಅಂತ. ಮೇಡಮ್, ಇನ್ಮೇಲೆ ನಮ್ಮಿಬ್ಬರು ಮದ್ವೆ ನನ್ನ ಜವಾಬ್ದಾರಿ. ನೀವು ಯಾವ ಟೆನ್ಷನ್ ಅನ್ನು ಮಾಡ್ಕೋಬೇಡಿ. ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಇರ್ರಿ. ಓಕೆ, ನಾನಿನ್ ಬರ್ತೀನಿ. ಅಪ್ಪ ಹೋಗ್ಲೇಬೇಕಾ? ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದಕ್ಕೆ ನಾನಿನ್ನು ಹೋಗ್ತೀನಿ. ನೀವು ಒಂದು 2 ದಿನ ಬಿಟ್ಕೊಂಡು ಏನಿದೆ ನಿಮ್ಮ ನಿರ್ಧಾರ ಅಂತ ನನಗೆ ತಿಳಿಸಿ. ನಿರ್ಧಾರ ಮಾಡೋದಕ್ಕೆ ಏನಿದೆ ಅಪ್ಪ? ಇವಾಗ್ಲಾದ್ರೆ ಬಿಸ್ನೆಸ್ ಚಾಲೂ ಮಾಡಿದ್ದೀನಿ, ಸ್ವಲ್ಪ ದಿನ ಬೇಕಾಗುತ್ತೆ. ಒಂದು ಮನೇನು ನೋಡಿದ್ದೀನಿ ಅಪ್ಪ. ಆದಷ್ಟು ಬೇಗ ಆ ಮನೇನ ನಾನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓ ಹೌದಾ? ಹಾಗಿದ್ರೆ ಬೆಸ್ಟ್ ಆಫ್ ಲಕ್. ಓಕೆ, ಬಾಯ್. ಬಾಯ್ ಪ್ರೀತಮ್. ಬಾಯ್ ಅಂಕಲ್. ಪ್ರೀತಮ್, ನಾನು ಹೇಳಿಲ್ವಾ ನಮ್ಮ ಮದುವೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಅಂತ? ನಮ್ಮ ತಂದೆ ನೋಡಿದ್ರ ಮಾತು ಕೊಟ್ರೆ ಯಾವತ್ತೂ ತಪ್ಪಲ್ಲ. ಮೇಡಮ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ ಅಂತ ಹೇಳಿದ್ನಲ್ಲ. ಪರಿಹಾರನ? ಏನು? ಮೇಡಮ್, ನನ್ನ ಹತ್ರ ಎಷ್ಟೊಂದು ಪ್ರಾಪರ್ಟಿ ಇದೆ ಅಂದ್ರೆ ಅದ್ರ ಲೆಕ್ಕನೇ ನನಗಿಲ್ಲ. ಅಷ್ಟೊಂದು ಬೇಜಾನ್ ಆಸ್ತಿ ನನ್ನ ಹೆಸರಿನಲ್ಲಿ ಆಲ್ರೆಡಿ ಇದೆ. ಮೈ ಬಗ್ಗಿಸಿ ದುಡ್ದು ಸಂಪಾದನೆ ಮಾಡಿದ್ರೆ ಲೆಕ್ಕ ಇರೋದು. ಬೇರೆಯವರಿಂದ ಹೊಡೆದು ಬಡ್ದು ಹೆದರಿಸಿ ಬೆದರಿಸಿ ಕಿತ್ಕೊಂಡಿರೋ ಆಸ್ತಿದು ಹೇಗೆ ಲೆಕ್ಕ ಇರುತ್ತೆ? ಮೇಡಮ್, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನ? ಏನು? ಏನು ಅಂತ ಗೆಸ್ ಮಾಡಿ. ಇನ್ನು ನನ್ನನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಒಳ್ಳೆ ಹುಡುಗಿನ ಹುಡುಕಿ ಮದ್ವೆ ಮಾಡ್ಕೊಂತೀರಾ ಅಷ್ಟೇ. ಮೇಡಮ್, ತಮಾಷೆಗಾದ್ರೂ ಇಂಥ ಮಾತನ್ನ ಆಡಬೇಡಿ. ಯಾಕಂದ್ರೆ ನನಗೆ ನಾನು ಹೇಳ್ತಿ ಜಾಗದಲ್ಲಿ ನಿಮ್ಮನ್ನ ಬಿಟ್ರೆ ಇನ್ನು ಯಾರನ್ನೂ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಪ್ರೀತಮ್, ನಿಜವಾಗ್ಲೂ ನೀವು ನನ್ನನ್ನ ಅಷ್ಟೊಂದು ಪ್ರೀತಿಸ್ತೀರಾ? ನಿಜವಾಗ್ಲೂ ಮೇಡಮ್, ನನ್ನ ಪ್ರಾಣಕ್ಕಿಂತನೂ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಮೇಡಮ್. ಪ್ಲೀಸ್ ನೀವು ಅದಕ್ಕೆ ಹೂ ಅಂದು ಒಪ್ಕೋಬೇಕು ಅಷ್ಟೇ. ಐಡಿಯಾನಾ? ಏನದು? ಏನಿಲ್ಲ ಮೇಡಮ್, ಇವಾಗ ನೀವಿದ್ದೀರಲ್ಲ ಫ್ಲಾಟು, ಅದು ನನ್ನ ಹೆಸರಲ್ಲಿದೆ. ಹೌದು. ಅದನ್ನ ನಾನು ನಿಮ್ಮ ಹೆಸರಿಗೆ ಮಾಡ್ತೀನಿ. ಪ್ಲೀಸ್ ಮೇಡಮ್, ಒಪ್ಕೊಳ್ಳಿ. ಹೇಗಿದ್ರು ನಿಮ್ಮ ಹೆಸರಲ್ಲಿರೋದು ನನಗೆ ಸೇರುತ್ತೆ, ನನ್ನ ಹೆಸರಲ್ಲಿರೋದು ನಿಮ್ಗೆ ಸೇರುತ್ತೆ. ಅದು ನಂದಾದ್ರೇನು ನಿಮ್ದಾದ್ರೇನು ಎರಡು ಒಂದೇ ಅಲ್ವಾ? ನೀನ್ ಹೇಳ್ತಾ ಇರೋದು ನಿಜಾನೇ. ನನ್ನ ಗಂಡನ ಆಸ್ತಿನ ನೀನ್ ಕಿತ್ಕೊಂಡೆ, ನಿನ್ನಿಂದ ನಾನ್ ಕಿತ್ಕೊಳ್ತಾ ಇದ್ದೀನಿ. ಇದೇನು ತಪ್ಪಲ್ಲ. ಮೇಡಮ್, ಯಾಕೆ ಸುಮ್ಮನಾಗ್ಬಿಟ್ರಲ್ಲ? ನಿಮ್ಗೆ ಸ್ವಾಭಿಮಾನ ಅಡ್ಡ ಬರ್ತಾ ಇದೆಯಾ? ಹೌದು ಪ್ರೀತಮ್, ಯಾಕೋ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮ್ಮ ಮನೇನ ನನ್ನ ಹೆಸರಿಗೆ ಹೇಗ್ ಮಾಡ್ಕೊಳ್ಳೋದು ಅಂತ. ಮೇಡಮ್ ಪ್ಲೀಸ್, ಇನ್ಮೇಲೆ ನಂದು ನಿಂದು ಅನ್ನೋದ್ಕಿಂತ ನಮ್ಮಿಬ್ಬರದು ಅನ್ನೋ ಹಾಗೆ ಬದುಕೋಣ. ನನ್ನ ಹೆಸರಲ್ಲಿರೋ ಮನೇನ ನಿಮ್ಮ ಹೆಸರಿಗೆ ಮಾಡೋದಕ್ಕೆ ನಾನೇ ಮನಸ್ಪೂರ್ವಕವಾಗಿ ಒಪ್ಪಿದ್ದೀನಿ. ನೀವು ನನ್ನ ಮೇಲೆ ದಯಮಾಡಿ ಒಪ್ಕೊಳ್ಳಿ ಮೇಡಮ್. ಅದು ಪ್ರೀತಮ್, ನನಗಿವತ್ತೊಂದಿನ ಟೈಮ್ ಕೊಡಿ. ನಾಳೆ ಬೆಳಿಗ್ಗೆ ವಿಚಾರ ಮಾಡಿ ಹೇಳ್ತೀನಿ, ಆಯ್ತಾ? ಸರಿ ಮೇಡಮ್, ಹಾಗೆ ಆಗ್ಲಿ. ಓಕೆ ಪ್ರೀತಮ್, ನಾನಿನ್ ಬರ್ತೀನಿ. ಓಕೆ, ಬಾಯ್ ಮೇಡಮ್. ಬಾಯ್. ಚಿನ್ನದಂತ ಹುಡುಗಿ, ಇಂಥ ಹುಡುಗಿನ ಪಡೆಯೋದಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ವೀಕ್ಷಕರೇ, ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡುವಂತ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಮುಂದಿನ ಕತೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.